60 ರೂಪಾಯಿ ಅಂತ ಎಂಟ್ರಿಗೆ. ಹಾ. ಬರ್ಡ್ಸ್ ಫೀಡಿಂಗ್ ಫ್ರೀ ಅಂತೆ, ಫಿಶ್ ಫೀಡಿಂಗ್ ಫ್ರೀ ಅಂತೆ. ಸೆಲ್ಫಿನಾ ಅವ್ರ ಫೋನಲ್ಲಿ ತಕೊಡ್ತಾರ ನಮ್ಮ ಫೋನಲ್ಲಿ ತಕೊಡ್ತಾರ? ನಮ್ಮ ಫೋನಲ್ಲಿ ನಾವು ತಗೊಳಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕಂತ. ವ್ಯೂ ಮಾತ್ರ ಸಖತ್ತಾಗೈತೆ. ಇಲ್ಲ ನಿಮ್ಮ ಮಕ್ಳನ್ನ ಕರ್ಕೊಂಡ್ಬಂದು ಆಟ ಆಡ್ಸಲ್ಬಿಟ್ಟು ನೀವೇ ಆಟ ಆಡ್ತೀರಲ್ಲ ಹೇಳು. ಇಲ್ಲಿಗೆ ಕರ್ಕೊಂಬತ್ತೀಯಾ? ಹಾ ಗೈಸ್ ಇಲ್ಲಿ ನೋಡಿ, ಕೊಟ್ಟಿರೋ 40 ರೂಪಾಯಿ ವೇಸ್ಟ್ ಆಗ್ಬಾರ್ದು. ಲೋಕಲ್ 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 ಗೈಸ್ ನೋಡಿ, ಪೂಕೋಟ್ ಲೇಕಲ್ಲಿ ನೀವೇನಾರು ಬೋಟಿಂಗ್ ಹೋಗ್ತೀರಾ ಅಂದ್ರೆ ಎಷ್ಟೈತೆ ಪ್ರೈಸಸ್ ಎಲ್ಲ ಹಾಕಿದ್ದಾರೆ. ಗೈಸ್ ಇವಾಗ ಪೂಕೋಟ್ ಲೇಕಿಗೆ ಬಂದಿದ್ದೀವಿ. ವಯನಾಡಿಂದ 125 ಕಿಲೋಮೀಟರ್ಸ್ ಆಗುತ್ತೆ. ಮಳೆಗೆ ಇವನ್ ಪವನ ನೋಡಿ ಯಾವ ಥರ ಹಾಕಂದಾನೆ. ಇಲ್ಲ ಪವನ, ಲ ಏನು ಹೆಂಗ್ ಪ್ಯಾಕ್ ಆಗಿದೆಯಾ ಚಂದು? ಪೂಕೋಟ್ ಲೇಕಿಗೆ ಬರೋಕೆ ಎಷ್ಟು ಅರ್ಸ ಪಟ್ಟೆ? ಜಾಸ್ತಿ ಏನಿಲ್ಲ, ಮಳೆ ಬಂದಾಗ ನೆಂದಿದ್ದೀನಿ ಅಷ್ಟೇ. ಎಲ್ಲ ನೆಂದಿರೋದು ಏನು ಆಗೇ ಇಲ್ಲ. ನೋಡಿಲಿ ಇವಾಗ ಆಗಿದ್ದದು. ಇಲ್ಲ, ಕಿಟಕಿ ತೆಗ್ದಾಗ ನೆಂದಿದೆ, ಮತ್ತೆ ಆರಿತ್ತು. ಅಯ್ಯೋ ಏನ್ರಲ್ಲಿ ಆರಿಸ್ಕೊಂಡೆ? ಬಿಸಿಲು ಬಂತಾ? ಮತ್ತೆ ಬೆಡ್ಶೀಟ್ ತಗೊಂಡೆ ಉಚ್ಕೊಂಡೆ, ರಬರ್ ಬೆಡ್ಶೀಟ್ ತಂದು ಉಚ್ಕೊಂಡಂತೆ ಪವನ. ಕಿಟಕಿಯಲ್ಲಿ ನೀರು ಬಂದಿತ್ತಂತಲ್ಲ, ಅದ್ರಲ್ಲಿ ಫುಲ್ ನೆಂದಂತೆ. ಬೆಡ್ಶೀಟ್ ತಗೊಂಡ್ಬಿಟ್ಟು ಮತ್ತೆ ಒರೆಸ್ಕೊಂಡಂತೆ. ಬರೀ ಸುಳ್ಳು ಹೇಳ್ತಾನೆ, ಬರೀ ಸುಳ್ಳು. ಏನ್ಲ ಪವನ, ನಿಜ ಹೇಳ್ತಾನ ಸುಳ್ಳು ಹೇಳ್ತಾನ? ಹಾ ಬರೀ ಸುಳ್ಳು ಹೇಳ್ತಾನೆ. ಪೂಕೋಟ್ ಲೇಕಲ್ಲಿ ಏನಂದ್ರೆ ಆಲ್ಮೋಸ್ಟ್ ವಯನಾಡಿಂದ ಹೊರಟಿ ಪೂಕೋಟ್ ಲೇಕಿಗೆ ಬರೋ ತನಕ ಒಳ್ಳೊಳ್ಳೆ ಆಕ್ಟಿವಿಟೀಸ್ ಸಿಗ್ತವೆ ನೋಡಿ. ಸುಮಾರು ಆಕ್ಟಿವಿಟೀಸ್ ಇದಾವೆ. ಇದು ಪೂಕೋಟ್ ಲೇಕ್ ಎಂಟ್ರೆನ್ಸು. ಎಲ್ಲದಕ್ಕೂ ಮಾತ್ರ ಸರಿಯಾಗಿ ಬರೆ ಬೆಳಿತಾರೆ. ನೋಡ್ಕೊಂಬನ್ನಿ, ಪೂಕೋಟ್ ಲೇಕಿಗೆ ಬನ್ನಿ, ನಿಮಗೆ ಒಳಗಡೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಬಟ್ ಅಲ್ಲಿ ಇದೆಲ್ಲ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ಅದಕ್ಕೆ ಹೋಗೋಕ್ಕೆ ನಮ್ಮ ಹತ್ರ ಬಡ್ಜೆಟು ಇಲ್ಲ. ಏನೋ ಚಂದು, ಅದಕ್ಕೆ ಹೋಗೋಕ್ಕೆ ನಮ್ಮ ಹತ್ರ ಬಡ್ಜೆಟ್ ಇಲ್ಲ. ನಮ್ಮ ಹತ್ರ ಬಡ್ಜೆಟ್ ಇಲ್ಲ ಈಗ ಈ ಸಿಚುವೇಶನಲ್ಲಿ. ಈ ಸಿಚುವೇಶನಲ್ಲಿ ಬಡ್ಜೆಟ್ ಇಲ್ಲ. ಯಾವ ಥರ ಒಳ್ಳೆ ದುಡ್ಡು ಮಾಡ್ಕೊಂಡು ಹೋಯ್ತೀವಿ ಅಲ್ಲಿಗೆ. ಗಾಯ್ಸ್ ಪೂಕೋಟ್ ಲೇಕಲ್ಲಿ ಬೋಟಿಂಗ್ ಇಲ್ವಂತೆ, ಬರೀ ವ್ಯೂ ನೋಡ್ಕೊಂಡು ಬರ್ಬೇಕಂತ ಅಷ್ಟೇ. ಅದಕ್ಕೆ 40 ರೂಪಾಯಿ ಅಂತೆ. ಅದಕ್ಕೆ ಇಲ್ಲಿ ಕೇಳಕ್ಕೆ ಬಂದವ್ರೆ ಎಷ್ಟು ಪರ್ ಪರ್ಸನ್ ಅಂತ. ಎಷ್ಟಂತೆ ಮ್ಯಾಮ್? 60 ರೂಪಾಯಿ ಅಂತ ಎಂಟ್ರಿಗೆ. ಬರ್ಡ್ಸ್ ಫೀಡಿಂಗ್ ಫ್ರೀ ಅಂತೆ, ಫಿಶ್ ಫೀಡಿಂಗ್ ಫ್ರೀ ಅಂತೆ. ಏನಾದ್ರು ಸೆಲ್ಫಿ ಅಂದ್ರೆ ಎಕ್ಸ್ಟ್ರಾ ಅಮೌಂಟ್ ಅಂತೆ. ಮತ್ತೆ ಆಕ್ಟಿವಿಟೀಸ್ ಅಡ್ವೆಂಚರ್ ಸೆಲ್ಫಿ ಏನು? ತಡಿ ಸೆಲ್ಫಿನಾ ಅವ್ರ ಫೋನಲ್ಲಿ ತಕೊಡ್ತಾರ ನಮ್ಮ ಫೋನಲ್ಲಿ ತಕೊಡ್ತಾರ? ನಮ್ಮ ಫೋನಲ್ಲಿ ನಾವು ತಗೊಳಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕಂತ. ಇವಾಗ ಬೆಸ್ಟ್ ಅಂದ್ರೆ ಲೇಕ್ ನೋಡೋದು ಬೆಸ್ಟ್. ಲೇಕ್ ನೋಡೋದು ಬೆಸ್ಟ್ ಅಂತ. ಬೋಟಿಂಗ್ ಐತೆ, ಬೋಟಿಂಗ್ ಒಳಗೆ ಫೋಟೋ ತಗೊಂಡು ಬರ್ರಿ ನೋಡ್ರಿ. ಹಂಗ ಮಾಡೋಣ. ಅಲ್ಲಿ ಒಳಗಡೆ ಬಿಡ್ತಾರ ಇಲ್ವೋ ಗೊತ್ತಿಲ್ವಲ್ಲ. ಇಲ್ಲ ಬೋಟ್ ಒಳಗೆ ಬಿಡ್ತಾರ ಇಲ್ವೋ ಗೊತ್ತಿಲ್ವಲ್ಲ. ಸುಮ್ಮನೆ ಹೋಗಿ ಆಮೇಲೆ ಮಾತು ಕೇಳ್ರು ಅಂದ್ರೆ ಕೇಳಲ್ಲ. ಯಾರು ಮ್ಯಾನೇಜರ್? ಟ್ರಿಪ್ ಮ್ಯಾನೇಜರ್. ನಮ್ಮ ಪವನ ಟ್ರಿಪ್ ಮ್ಯಾನೇಜ್ ಮಾಡ್ಕೊಂಡು ಅವನ ಮಾತನ್ನ ಯಾರು ಕೇಳ್ತಿಲ್ಲ. ಇಲ್ಲಿ ನೋಡ, ಹೇಳ ನಿನ್ನ ಕರೆಂಟ್ ಸಿಚುವೇಶನ್ ಹೇಳ. ಅಳು ಬದೈದಂತೆ ಪವನಂಗೆ. ಗೈಸ್ ನೋಡಿ, ಪೂಕೋಟ್ ಲೇಕಲ್ಲಿ ನೀವೇನಾರು ಬೋಟಿಂಗ್ ಹೋಗ್ತೀರಾ ಅಂದ್ರೆ ಎಷ್ಟೈತೆ ಪ್ರೈಸಸ್ ಎಲ್ಲ ಹಾಕಿದ್ದಾರೆ. ನಿಮ್ಗೆ ಏನಾರು ಕನ್ವೀನಿಯೆಂಟ್ ಇದ್ರೆ ಹೋಗಿ, ಒಳ್ಳೆ ದುಡ್ಡಿದ್ರೆ ಹೋಗಿ. ಹೋಗೋತಿಗೆ ಯಾವ್ದಾರ ಒಂದು ಕೇರಳ ಕುಟ್ಟಿನ ಹಾಕೋ ಹೋಯ್ತಾನೆ. ಕಾಲೇಜಲ್ಲೇ 2 ವರ್ಷದಿಂದನೇ ಕಾಲೇಜಲ್ಲಿ ಯಾರವ್ರೆ ಕೇರಳ ಕುಟ್ಟಿಸು? ಯಾರವ್ರೆ? ಯಾರವ್ರಂತೆ? ಯಾರದೇ ಕೇಳ? ಚಪ್ರಿ ಅಂತೆ. ಲೋಕಲ್ 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 ಲೋಕಲ್. ಟಾಪಿಕ್ ಇದ್ಕೊಂಡ್ಬಿಡ್ಬೇಕು.
ಗೈಸ್, ಕೇರಳದಲ್ಲಿ ಇನ್ನು ಸುಮಾರು ವಾಟರ್ ಫಾಲ್ಸಿಗೆ ವಿಸಿಟರ್ಸ್ನ ಅಲೋ ಮಾಡ್ತಿಲ್ವಂತೆ. ಇಲ್ಲೇ ನಮ್ಮ ಕರ್ನಾಟಕದವರೇ ಸುಮಾರು ಜನ ಹೇಳಿದ್ರು ಇನ್ನು ತುಂಬ ವಾಟರ್ ಫಾಲ್ಸ್ಗಳಿಗೆಲ್ಲ ಅಲೋ ಮಾಡ್ತಿಲ್ಲ ಅಂತ. ಬಟ್ ಈ ಪೂಕೋಡ್ ಲೇಕಲ್ಲಿ ಅಲೋ ಮಾಡ್ತಿದ್ದಾರೆ, ಬಟ್ ಅಷ್ಟೊಂದೇನು ಚೆನ್ನಾಗಿಲ್ಲ. ಮತ್ತು ಏನಾದರೂ ಬೋಟಿಂಗ್ ಬರ್ತೀನಿ ಅಂತ ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಥರ ಏನಿರಲ್ಲ ಬೋಟಿಂಗು. ಮತ್ತು ಗೂಗಲಲ್ಲಿ ಬೇರೆ ಥರನೇ ಫೋಟೋಸ್ ಐತೆ, ಇಲ್ಲೇ ಬೇರೆ ಥರ ಐತೆ ವ್ಯೂ ಎಲ್ಲ. ನೀವೇನಾದರೂ ಇಲ್ಲಿಗೆ ಬರ್ತೀನಿ ಅಂತ ಅಂದರೆ ಒಂದು ಒಳ್ಳೆ ವ್ಯೂ ಐತೆ ಬರಬೇಕಾದ್ರೆ, ಮತ್ತು ಟೀ ಎಸ್ಟೇಟ್ಗಳು ಸಿಗುತ್ತೆ, ಫೋಟೋ ಮಾತ್ರ ಚೆನ್ನಾಗಿ ತಗೋಬೋದು. ಏನಾದರೂ ಒಳ್ಳೆ ಫೋಟೋಸ್ ಏನಾದ್ರು ಬೇಕು ಅಂತ ಅಂದರೆ ಬನ್ನಿ, ಚೆನ್ನಾಗಿದೆ ಪ್ಲೇಸು. ಬಟ್ ಇಲ್ಲಿ ಪೂಕೋಡ್ ಲೇಕಲ್ಲಿ ಅಷ್ಟೊಂದು ಹೇಳ್ಕೊಳ್ಳೋ ಅಷ್ಟೇನು ಚೆನ್ನಾಗಿಲ್ಲ. ಚಂದು, ಈ ಪೂಕೋಡ್ ಲೇಕಿಗೆ ಏನಂತ ಹೇಳ್ತೀಯಾ? ಬರಬೇಕು ಅಂತೀಯಾ, ಬರಬಾರ್ದು ಅಂತೀಯಾ? ಸೊ ಇಫ್ ಯು ವಾಂಟ್ ಟು ಕಮ್ ಆ್ಯಂಡ್ ಸಿ ದಟ್ ನಥಿಂಗ್ ಎಲ್ಸ್. ಬಂದರೆ ಬೋಟಿಂಗ್ ಒಂದು ಮಾಡಬೇಕಿತ್ತು, ಏನು ಮಾಡ್ತಾರೆ, ನಾವು ಲೇಟಾಗಿ ಬಂದಿದ್ದೀವಿ ಅಷ್ಟೇ. ಲೇಟಾಗಿ ಬಂದಿದ್ದೀವಿ. ಪ್ಲೇಸ್ ಅದೇನು ಬೋಟಿಂಗ್ ಮಾಡಿದ್ರೆ ಏನು ಅಷ್ಟೊಂದೇನು ಚೆನ್ನಾಗಿಲ್ಲ, ನೀರು ಜಾಸ್ತಿ ಇಲ್ಲ, ಆದರೂ ಎಕ್ಸ್ಪೆನ್ಸಿವ್ ಜಾಸ್ತಿ ಆಯಿತು. ಜಾಸ್ತಿ ಎಕ್ಸ್ಪೆನ್ಸ್ ಆಗೈತಲ್ಲ. ಸಣ್ಣ ಮಕ್ಕಳು ಆಟದ ಮಾತ್ರ ಫ್ರೀ, ಬೇಕಾದ್ರೆ ನಮ್ಮ ಹುಡುಗರನ್ನೆಲ್ಲ ಆಡಿಸ್ತೀವಿ ನೋಡಿ. ನಮ್ಮ ಹುಡುಗರೆಲ್ಲ ಸಣ್ಣ ಮಕ್ಕಳಾಗಿದ್ರೆ ಆರಾಮಾಗಿ ಆಟ ಆಡಿಸ್ಬೋದಿತ್ತು. ಇವಾಗ ಆಡಿಸ್ತೀವಿ, ಆದ್ರೂ ಬರಲ್ಲ ನೆಕ್ಸ್ಟ್ ಪ್ಲೇಸ್. ಪವನ ಕೊಟ್ಟಿರೋ 40 ರೂಪಾಯಿಗೆ ಇದನ್ನ ಆಟ ಆಡೋಣ. ಒದ್ದೋಡ್ಸೋದ್ರೆ ಏನು ಮಾಡ್ತೀಯ? ಏಯ್, ನಿಮ್ಮ ಮಕ್ಳನ್ನ ಕರ್ಕೊಂಬಂದು ಆಟ ಆಡ್ಸದ್ಬಿಟ್ಟು ನೀವೇ ಆಟ ಆಡ್ತೀರಲ್ಲ ಹೇಳೋ. ಇಲ್ಲಿಗೆ ಕರ್ಕೊಂಬತ್ತೀಯಾ? ಹಾಂ ಗೈಸ್, ಇಲ್ಲಿ ನೋಡಿ, ಕೊಟ್ಟಿರೋ 40 ರೂಪಾಯಿ ಸ್ಟಾರ್ಟ್ ಮಾಡ್ದು. ಎಲ್ಲ ದೊಡ್ಡಾಗ ಆಡ್ತಾರಲ್ಲ. ಅಯ್ಯೋ, ಕೊಟ್ಟಿರೋ 40 ರೂಪಾಯಿ ವೇಸ್ಟ್ ಆಗ್ಬಾರ್ದಂತ ಎಲ್ಲ ಯುಟಿಲೈಸ್ ಮಾಡ್ಕೊತವ್ರೆ. ಎಲ್ಲಾನು ಮುರಿದಾಗಿದ್ದೀಗೆ ನೋಡಿ. ಪೂಕೋಡ್ ಲೇಕಲ್ಲಿ ನಿಮ್ಮ ಮಕ್ಳು ಕರ್ಕೊಬಂದ್ರೆ ಇದೊಂದು ಅಡ್ವಾಂಟೇಜು. ಆರಾಮಾಗಿ ಒಳ್ಳೆ ಟೈಮ್ ಪಾಸ್ ಮಾಡಿಸ್ಕೊಂಡು ಒಳ್ಳೆ ನೇಚರಲ್ಲಿ ಆಟ ಆಡ್ಕೊಂಡು ಕರ್ಕೋಗ್ಬೋದು. ನೋಡಿ, ಇವರು ಮಕ್ಳಾಗವ್ರೆ, ಸಣ್ಣ ಮಕ್ಳಾಗಿದ್ರಲ್ರೋ. 20 ವರ್ಷ ಆಗೈತೆ, ಅಲ್ಲ 20 ವರ್ಷ ಆಗೈತೆ, 2 ವರ್ಷದ ಮಕ್ಳ ಥರ ಆಟ ಆಡ್ತಿರಲ್ಲ ಹೇಳೋ. ಏನಾರ ನೀವು ಅದ್ರ ಸಮೇತ ಬಿದ್ಬಿಟ್ರೆ ನೀವು ಸ್ಪಾಟು, ಅದು ಸ್ಪಾಟು. ನಮ್ಮನ್ನ ಇಲ್ಲೇ ಕಟ್ಟಾಕ ಹೊಡಿತಾರ ಕಣ್ಲ. 40 ರೂಪಾಯಿ ಕೊಟ್ರೆ ಇನ್ ಮುರಿದಾಕಿದ್ರೆ ಏನ್ ಮಾಡ್ತೀಯಾ? भाई हिंदी नहीं आता? हिंदी नहीं, कर्नाटक। हाँ, कर्नाटक। इंग्लिश मालूम? इंग्लिश आता हूँ। इंग्लिश थोड़ा थोड़ा, लिटल बिट है, पूर्ति बरोदेना ಅಂತ ಹೇಳಲ್ಲ. ಯಾಕೆ ಬಿಡಲ್ಲ? ಕರೆದಿ ಗೈಸ್ ನೋಡಿದ್ರೆ ಆಂಟಿ ಬಂದ್ರು ಬೈತಾರೆ. He is child, auntie. Auntie, he is very very child. ಜೋಡೆತ್ತು, ಯಾವಾಗಲೂ ಜೊತೆಗಿರೋದೇ ಜೋಡೆತ್ತು. ಆಂಟಿ ಆಂಟಿ ಮಲಯಾಳಂ ಬರಲ್ಲ, ಕನ್ನಡ, ಇಂಗ್ಲಿಷ್. ಏನ್ ಗೊತ್ತಾ, ಕರ್ನಾಟಕದಿಂದ ಬಂದ್ಬಿಟ್ಟು ಕೇರಳದಲ್ಲಿ ಫುಲ್ ಅವರ, ನಮ್ದೇ ಅವರ. ಅದು ಇಲ್ಲಿ ಪೂಕೋಡ್ ಲೇಕಲ್ಲಿ ಗೈಸ್, ನಾಗರಹೊಳೆ ಫಾರೆಸ್ಟ್ ಮೇಲೆ ಬರ್ಬೇಕಾದ್ರೆ ಆನೆ ಆದ್ರೂ ಸಿಕ್ಕಿಲ್ಲ. ಇದೇ ಆನೆ. ಶೂಟಿಗೆ ಬಟ್ಟೆ ಎಲ್ಲಾನು ಚೇಂಜ್ ಮಾಡಾಕ್ತವ್ರೆ ಇಲ್ಲೇ ನಡು ರಸ್ತೆಲೆ. ಎಲ್ಲಾನು ಚೇಂಜ್ ಮಾಡೋದೆ. ಚಂದನು ಮಾಡಾಕೋನೆ. ಗಿರಿ, ನೀನ್ ಮಾಡೋದೇನೋ? ಹಾ,
ನೀನ್ ಮಾಡಲ್ವಾ? ಏಕೆ? ನಾನೆಲ್ಲ ಎಷ್ಟಿದೆ ನಮ್ದೇನು ಬರೋ ಹೆಂಗೈತೆ ಶರ್ಟು? ಸೂಪರ್. ನೋಡಿ ವ್ಯೂ ಯಾವ ಥರ ಇದೆ ಅಂತ. ಇಲ್ಲಿ ರೋಡ್ಸು, ಕರು ರೋಡ್ಸು. ಅಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಐತೆ, ಯಾವುದು ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮತ್ತು ಇಲ್ಲೂ ಒಂದು ಕರು ರೋಡ್ಸ್ ಐತೆ, ಕಾಣಿಸ್ತಿಲ್ಲ ಕ್ಯಾಮ್ರಾದಲ್ಲಿ. ನೋಡಿ ಇಲ್ಲಿ ಸ್ವಲ್ಪ ಕಾಣಿಸ್ತಿದೆ. ಇಲ್ಲಿ ಬಂದ್ಬಿಟ್ಟು ಮಾತ್ರ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಬೆಂಕಿ ಅಂತಲೇ ಹೇಳ್ಬೋದು. ವ್ಯೂ ಮಾತ್ರ ಸಖತ್ತಾಗೈತೆ ಗೈಸ್. ವ್ಯೂ ನೋಡಿ, ವ್ಯೂ ಮಾತ್ರ ಅಲ್ಟಿ ಆಗೈತೆ. ಇಲ್ಲಿ ನಮ್ಮ ಹುಡುಗರೆಲ್ಲ ಫೋಟೋ ಶೂಟ್ ಮಾಡ್ತಾರೆ. ವ್ಯೂ ಮಾತ್ರ ಫುಲ್ಲು ಚಿಲ್ಲಾಗೈತೆ. ಹೆಂಗೈತೆ ಅಂದರೆ